ಹಾಯ್, ನಮಸ್ಕಾರ ಎಲ್ರಿಗೂ. ಇದು ಹನುಮಾನ್ ಜಯಂತಿ ಪ್ರಯುಕ್ತ ಹಿಂದಿನ ದಿವಸ ನಾವು ಮಾಡಿದಂಥ ಪ್ರಿಪ್ರೇಷನ್ನು ನಾನು ಲಾಸ್ಟ್ ಇಯರ್ ನಂದು ಫಸ್ಟ್ ವ್ಲಾಗ್ ಅಥವಾ ಸೆಕೆಂಡ್ ವ್ಲಾಗಲ್ಲಿ ನಾನು ಇದೇ ರೀತಿ ನಿಮಗೆ ವ್ಲಾಗ್ ಮಾಡಿ ತೋರಿಸಿದ್ದೆ. ಲಾಸ್ಟ್ ಇಯರ್ ಸಹ ನಾವು ಎಲೆ ಅಲಂಕಾರ ಮಾಡಿದ್ವಿ, ಆದರೆ ಈ ವರ್ಷ ಬೇರೆ ಥರ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಫಸ್ಟಿಗೆ ಆಂಜನೇಯ ಮುಖವಾಡನ ನೀಟಾಗಿ ತೊಳ್ಕೊಂಡು ಈಗ ಅದಕ್ಕೆ ಹೊಸದು ಐಲೈನರ್ ತೊಗೊಂಡು ಬಂದು ಫಸ್ಟ್ ಕಣ್ಣಿಗೆ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಮತ್ತು ಪ್ರತಿಯೊಂದು ಹೊಸದು ಐಲೈನರ್ ಮತ್ತು ನೇಲ್ ಪಾಲಿಷ್ ಎರಡೂ ತೊಗೊಂಡು ಬಂದು ಹಣೆಗೆ ತಿಲಕ ಮತ್ತು ಐಲೈನರ್ ಕಣ್ಣಿಗೆ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಅದು ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಆಂಜನೇಯ. ಯೂಶ್ವಲಾಗಿ ಬರೀ ಅದು ವಾಶ್ ಮಾಡಿದ ತಕ್ಷಣ ಹೊಟ್ಟೋಗುತ್ತೆ. ಸೊ ಈ ವರ್ಷ ನಾನು ಏನು ಮಾಡಿದೆ, ಕೈಗೂ ಸಹ ಪಿಂಕ್ ಕಲರ್ದು ನೇಲ್ ಪಾಲಿಷ್ ತಂದಿದ್ನಲ್ಲ ಅದು ಸಹ ಹಚ್ಚಿದೆ, ಚೆನ್ನಾಗಿ ಕಾಣ್ತಾಯಿತ್ತು. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿದ್ದೆ ಹಾರ. ಸೊ ಮನೆಯಲ್ಲೇ ನಾವು ಹಾರ ಪೋಣಿಸ್ಕೊಂಡ್ವಿ. ಹಿಂದಿನ ದಿವಸ ನಾವು ಎಲ್ಲ ಯಲಹಂಕಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು, ಯಲಹಂಕಲ್ಲಿ ಹೂವು ಮಂಡಿ ಇದೆ ಅಲ್ಲ, ಗೋಲ್ಡ್ ಪ್ಯಾಲೇಸ್ ಹತ್ರ, ಗೋಲ್ಡ್ ಪ್ಯಾಲೇಸ್ ಹತ್ರ ಇದೆ, ಆಂಜನೇಯ ಸ್ಟ್ಯಾಚ್ಯೂ ಹತ್ರ. ಅಲ್ಲಿ ನಾವು ಹೋಗ್ಬಿಟ್ಟು ನಮ್ಗೆ ಯಾವ ರೀತಿ ಹೂವು ಬೇಕು ಅನ್ನೋದು ಹಾರಕ್ಕೆ ನೋಡಿ ಇಲ್ಲಿ ನಾನು ಹಾರ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ರೋಸ್ ಹೂವನ್ನ ಬಾಕ್ಸ್ ಶೇಪಲ್ಲಿ ನಾನು ಪೋಣಿಸ್ಕೋತಾ ಇದ್ದೀನಿ ಹಾರ ಬರಲಿ ಅಂತ. ಸೊ ಈ ಥರ ಅಂದರೆ ಕೆಲವೊಂದು ಉದುರುತ್ತೆ, ಆದರೂ ನಾವು ನೋಡ್ಕೊಂಡು ನೀಟಾಗಿ ಪೋಣಿಸ್ಬೇಕಾಗತ್ತೆ. ಈ ಥರ ಫಸ್ಟಲ್ಲಿ ನಾನು ಬಾಕ್ಸ್ ಶೇಪಲ್ಲಿ ಮಾಡಿಕೊಂಡು ಆನಂತರ ಯೆಲ್ಲೋ ಕಲರ್ ಹಾರಾಸ್ ಎಲ್ಲ ಹಾಕ್ಕೊಂಡು ಬಂದೆ ನಾನು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಒಂದು ಸೈಡ್ ಹಾರ ಆಗುತ್ತೆ. ಇದೇ ರೀತಿ ನಾನು ಇನ್ನೊಂದು ಸೈಡು ಮಾಡಿಕೊಂಡು ಅದಕ್ಕೆ ಕೆಳಗಡೆ ಸೆಂಟ್ರಲ್ಲಿ ಗೊಂಚು ಬರೋ ಥರ ನಾನು ಮತ್ತೆ ಇನ್ನೊಂದು ರೆಡ್ಡಲ್ಲೇ ಮಾಡಿದ್ದೆ ನಾನು. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿದ್ದೆ ಎಲೆ ಬ್ಯಾಕ್ಗ್ರೌಂಡ್ ಮಾಡೋಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ಐಡಿಯಾ ಮಾಡ್ತಾಯಿದ್ವಿ. ಸೊ ಫಸ್ಟಿಗೆ ಬಂದ್ಬಿಟ್ಟು ನಾನು ಸ್ಕ್ರೀನಲ್ಲಿ ಎಲೆನ ಫಾಲಿಂಗ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡು ಆ ಐಡಿಯಲ್ಲಿ ಕೆಲವೊಂದೊಂದು ಮಾಡ್ತಾಯಿದ್ದೆ. ಆದರೆ ನನ್ನ ಮಗಳು ಆಕಾಂಕ್ಷ ಆ ಎರಡೆರಡು ಎಲೆ ನನಗೆ ಪೋಣಿಸ್ಕೊಡ್ಬೇಕಾದಾಗ ಈ ಊಟದ ಎಲೆ ಅಲ್ಲಿತ್ತು. ಆ ಊಟದ ಎಲೆಯಲ್ಲಿ ನನಗೆ ಎರಡೆರಡು ಎಲೆನೇ ಇಟ್ಟಿದ್ಲು. ಸೊ ಆಗ ನನಗೆ ಈ ಥರ ಮಾಡೋಣ ಅಂತ ಐಡಿಯಾ ಬಂತು. ಸರಿ, ಇದೊಂದು ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಈ ಊಟದ ಎಲೆಯಲ್ಲಿ ಫ್ಲವರ್ ಥರ ನಾನು ಜೋಡಿಸ್ಬಿಟ್ಟು, ಅಂದರೆ ನಾನು ಯೂಸ್ ಮಾಡಿದಂಥ ಬರೀ ಒಂದು ಗುಂಡು ಪಿನ್ ಅಷ್ಟೇ, ಫುಲ್ಲು ಎಲೆಗೆ ಫಸ್ಟು ಕಾರ್ನರ್ಸಲ್ಲಿ ನಾನು ಪೆಟಲ್ಸ್ ಥರ ಜೋಡಿಸ್ಕೊಂಡ್ಬಿಟ್ಟು ಆನಂತರ ಸೆಂಟ್ರಲ್ಲಿ ಏನು ಗ್ಯಾಪ್ ಇರುತ್ತೆ ಅದಕ್ಕೆ ಮತ್ತೆ ನಾನು 5 ಎಲೆ ಜೋಡಿಸ್ಕೊಂಡು ಬಂದು ಅದಕ್ಕೆ ಕ್ಲೀನಾಗಿ ಒಂದು ಹೂವಿನ ಆಕಾರ ಕೊಟ್ಟೆ ನಾನು. ಅದಕ್ಕೆ ಫೈನಲಾಗಿ ಎಲ್ಲ ಜೋಡಿಸಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇದು 3rd ಟೈಮ್ ಮಾಡಿದ್ದು. ನಾನು ನೋಡಿ ನಾನು ಪಂಚೆ ಹಾಕಿದ್ದೀನಲ್ಲ, ಆ ಪಂಚೆ ಮೇಲೆ ಫಾಲಿಂಗ್ ಥರ ನಾನು ಎಲೆನ ಒಂದ್ರ ನೆಕ್ಸ್ಟು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಪಿನ್ ಮಾಡಿ ಬಂದಿದ್ದೆ. ಅದು ಚೆನ್ನಾಗೇ ಇತ್ತು. ಆಮೇಲೆ ಯಾವಾಗ ಆಕಾಂಕ್ಷ ಬಂದ್ಬಿಟ್ಟು ಈ ಥರ ಎಲೆ ಮೇಲೆ ಜೋಡಿಸಿ ನನಗೆ ತೋರಿಸಿದ್ಲು, ಸರಿ ಈ ವರ್ಷ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡು ಫ್ಲವರ್ ಥರ ಮಾಡ್ಕೊಂಡು ಅದ್ರ ಮಧ್ಯೆ ಈ ಯೆಲ್ಲೋ ಕಲರ್ ಫ್ಲವರ್ನ, ಅಂದರೆ ಒಂದು ಗೊಂಚು ಥರ ಒಂದು 3-4 ಫ್ಲವರ್ಸ್ನ ನಾನು ಫಾರ್ಮ್ ಮಾಡಿ ಅದನ್ನು ಕಟ್ಕೊಂಡು ಆ ನಂತರ ಅದನ್ನು ಸೂಜಿ ಹಾಕಿ ಹೊಲಿತಾ ಇದ್ದೀನಿ. ಈಸಿಯಾಗಿ ಹೊಲಿಬೋದಾಗಿತ್ತು, ಯಾಕಂದರೆ ಅದು ನಾವು ಊಟದ ಎಲೆ, ನಾವು ಯೂಶ್ವಲಾಗಿ ಊಟಕ್ಕೆ ಬಳಸೋ ಅಂಥ ಎಲೆ ಮೇಲೆ ಅದು ಹೊಲಿತಾ ಇರೋದ್ರಿಂದ ನೀಟಾಗಿ ನಮಗೆ ಕೂತ್ಕೋತು ಅದು. ಈ ಥರ ಫಿನಿಷ್ ಆದಮೇಲೆ ನಾನೇನು ಮಾಡಿದೆ, ಹಾಲಲ್ಲಿ ತೊಗೊಂಡೋಗ್ಬಿಟ್ಟು ಕ್ಲೀನಾಗಿ ಅರೇಂಜ್ ಮಾಡಿ ನೋಡಿದೆ. ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಈ ಕಡೆ 4 ಫ್ಲಾರ್ಸು, ಈ ಕಡೆ 4 ಫ್ಲಾರ್ಸು, ಮತ್ತು ಮೇಲೆಗಡೆ 5 ಬರೋ ಥರ ಮೈಂಡಲ್ಲಿ ಇದ್ದಿದ್ದು. ಸೊ ಇಷ್ಟು ಮಾತ್ರ ಆಂಜನೇಯ ಹಿಂದೆ ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ನೋಡಿದ್ರೆ ಕ್ಲೀನಾಗಿ ಬಂದಿತ್ತು. ನಾನಿಲ್ಲಿ ಇಟ್ಟು ನೋಡಿದೆ. ಇದು ನಾವು 3 o'clock ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 12 o'clock ನಾವು ಎಂಡ್ ಮಾಡಿದ್ರಿ. ಅನಂತರ ಅದಾದಮೇಲೆ ನೆಕ್ಸ್ಟ್ ನಾವು ಎಲೆ ಹಾರ ಮಾಡೋದು ಶುರು ಮಾಡಿದೆ. ಅದು ಅಷ್ಟೇ, ಅಮ್ಮ ಆಕಾಂಕ್ಷ ಎಲ್ಲ ನನಗೆ ಜೋಡಿಸಿ ಕೊಡ್ತಾಯಿದ್ರು. ಸೊ ಒಬ್ಬರು ಹೆಲ್ಪ್ ಇರೋದ್ರಿಂದ ನಾವು ಫಾಸ್ಟಾಗಿ ಮಾಡ್ಬೋದು. ನಾವೇ ಜೋಡಿಸಿ ನಾವೇ ಪೋಣಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಇಲ್ಲಿ ಅಮ್ಮ, ಮಂಜು, ಆಕಾಂಕ್ಷ ಎಲ್ಲರೂ ಒಂದೊಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅದರಿಂದ ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ. 3 o'clock ಕೂತ್ಕೊಂಡಿದ್ದವರು ನಾವು ಆಲ್ಮೋಸ್ಟ್ 12 o'clock ಆಗೋಯ್ತು ಇದನ್ನೆಲ್ಲ ಮಾಡಿ ಮುಗ್ಸೋಕ್ಕೆ. ಮತ್ತೆ ಮಾರನೇ ದಿವಸ ಎದ್ದು ನಾವು ಹೋಗಿ ಅಲ್ಲಿ ಪ್ರಿಪೇರ್ ಮಾಡಬೇಕಾಗಿತ್ತು. ಇದು ನೆಕ್ಸ್ಟ್ ಡೇ ಆಂಜನೇಯ ದೇವಸ್ಥಾನದಲ್ಲಿ ಮಾಡಿರುವಂಥ ವ್ಲಾಗ್ ಇದು ನೋಡಿ. ಬೇಸಿಕಲಿ ಹಿಂಗೆ ನಮ್ಮ ಮಾವ ಅವ್ರು ಬಂದ್ಬಿಟ್ಟು
ಅಂಜನಾ ಅಲಂಕಾರ ಅಂದರೆ ಆರೆಂಜಲ್ಲಿ ಅಲಂಕಾರ ಮಾಡಿಟ್ಟಿದ್ರು. ನಾನು ಆಲ್ಮೋಸ್ಟ್ ಒಂದು 6 o'clock ಹೋದೆ. 5 o'clock ಹೋಗೋಣ ಅಂತ ಅಂದ್ಕೊಂಡ್ವಿ, ಬೇಡ ಸರಿ 6 o'clock ಹೋದರೆ ಸಾಕು ಅಂದ್ಬಿಟ್ಟು, ತೀರಾ ಚಳಿ ಇತ್ತು ಮತ್ತು ಕತ್ಲೆನೂ ಇತ್ತು. 6 o'clock ಹೋಗೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ಎಲ್ಲ ತೊಗೊಂಡು 6 o'clockಗೆ ದೇವಸ್ಥಾನ ಒಳಗಡೆ ಹೋದಾಗ ಈ ಥರ ಪೂಜೆ ಮಾಡಿ ಒಳಗಡೆ ಹೋದ್ವಿ. ಇಷ್ಟೇ ಬೇಸಿಕಾಗಲಿ ಕ್ಲೀನಾಗಿ ಮಾಡಿಬಿಟ್ಟು ಹಿಂದಿನ ದಿವಸನೇ ಅಂಜನಾ ಅಲಂಕಾರ ಮಾಡಿ ಮಾವ ಅವ್ರು ಇಟ್ಟಿದ್ದರು. ಸೊ ಈಗ ಏನಪ್ಪ ಅಂದರೆ ನನ್ನ ಕೆಲಸ ಶುರು ಆಗುತ್ತೆ. ಬ್ಯಾಕ್ಗ್ರೌಂಡ್ ಡೆಕೋರೇಟ್ ಮಾಡಬೇಕಾಗುತ್ತೆ, ಮತ್ತು ಎಲ್ಲರೂ ಪೂಜೆ ಮಾಡಿಸ್ಲಿಕ್ಕೆ ಬೇಗ ಬೇಗ ಬರ್ತಾರೆ. 7 o'clock 8 o'clock ಹಂಗೆಲ್ಲ ಬರ್ತಾ ಇರ್ತಾರೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ದೀನಿ. ಫಸ್ಟಿಗೆ ನಾನು ಪೋಣಿಸಿರೋ ಅಂತಹ ಈ 4 ಏನು ಒಂದು ಸೈಡ್ ಇದೆ ಅದೆಲ್ಲ ನಾನು ಸಪ್ರೇಟಾಗಿ ಪೋಣಿಸ್ಕೊಂಡಿದ್ದೆ. ನಾನು ಫಸ್ಟು 4 ಒಂದು ಸೈಡ್ಗೆ, ಮತ್ತು ಇನ್ನೊಂದು 4 ಇನ್ನೊಂದು ಸೈಡ್ಗೆ, ಮತ್ತು 5 ನಾನು ಸಪ್ರೇಟಾಗಿ ಗ್ರೀನ್ ಕಲರ್ ಉಲ್ಲನ್ನಲ್ಲಿ ನಾನು ಪೋಣಿಸ್ಕೊಂಡಿದ್ದೆ. ಈಗ ಅದನ್ನೇನು ಮಾಡ್ತಾಯಿದ್ದೀನಿ, ಇಟ್ಟು ನೋಡಿದೆ ಮೆಷರ್ಮೆಂಟ್ ಹೆಂಗಿದೆ ಅಂತ. ಅನಂತರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹಾಕಿರುವಂಥ ಸ್ಕ್ರೀನ್ ಮೇಲೆ ಮತ್ತು ಬಾಲ್ ಪಿನ್ಸಲ್ಲಿ ನಾನು ಪಿನ್ ಮಾಡ್ತೀನಿ. ಸೊ ದಟ್ ನೀಟ್ ಫಿನಿಶಿಂಗ್ ಬರುತ್ತೆ, ಒಂದ್ರ ಮೇಲೆ ಒಂದು ಲ್ಯಾಪ್ಸ್ ಆಗಲ್ಲ ಅಂದ್ಬಿಟ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಬಾಲ್ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಕ್ಲೀನಾಗಿ ಅದು ಆರ್ಚ್ ಶೇಪಲ್ಲಿ ಬಂದಿದೆ. 4 ಲೀವ್ಸ್ ಮತ್ತು ಮೇಲುಗಡೆ 5 ಫ್ಲವರ್ಸ್ದು ಕ್ಲೀನಾಗಿ ಬಂತು ನಮಗೆ. ನಾನು ಹೆಂಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿ ಬಂತು. ಆಮೇಲೆ ಸ್ವಲ್ಪ ಏನು ಗ್ಯಾಪ್ಸ್ ಇದೆ ಆ ಸ್ಕ್ರೀನ್ ಮೇಲೆ ಅದನ್ನು ನಾನು ಬರೀ ಎಲೆ ಎತ್ಕೊಂಡು ಡಬಲ್ ಎಲೆ ಇಟ್ಕೊಂಡು ನಾನು ಅಲ್ಲೇ ಬಾಲ್ ಪಿನ್ಸಲ್ಲಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಮತ್ತು ಮಾವನವರು ಹಿಂದ್ಗಡೆ ಪ್ರಭಾವಳಿ ಕಾಣಿಸ್ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ನಾವು ಪ್ರಭಾವಳಿನ ಕ್ಲೋಸ್ ಮಾಡಲಿಲ್ಲ. ಆ ಸೈಡಲ್ಲಿ 2 ಹಾರ, ಈ ಕಡೆ 2 ಹಾರ ಬಿಟ್ಟಿದ್ವಿ. ಮತ್ತು ಆಂಜನೇಯ ಮೇಲೆ ಒಂದು ದಪ್ಪ ಹಾರ ಹಾಕಿ, ಆ ನಂತರ ಅದ್ರ ಮೇಲೆ ನಾವು ಏನು ಎಲೆಯಲ್ಲಿ ನಾವು ಪೋಣಿಸಿದ್ವಿ ಎಲೆ ಹಾರ, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯೆಲ್ಲೋ ವಿತ್ ಪಿಂಕ್ ಆಲ್ಟರ್ನೇಟಿವ್ ಆಗಿ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ, ಅದು ಸಂಜೆ ಆಗಿ ಮಾರನೇ ದಿವಸಗೂ ಅದು ಕ್ಲೀನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಕೇಳಿದ್ರಂತೆ ಎಷ್ಟು ಚೆನ್ನಾಗಿದೆ, ಯಾರು ಮಾಡಿದ್ದು ಅಂತ. ಸೊ ನಮ್ಮ ಆಕಾಂಕ್ಷಾಗಿಲ್ಲಿ ತುಂಬ ಖುಷಿಯಾಗ್ಬಿಡ್ದೆ. ಆಕಾಂಕ್ಷನೇ ಐಡಿಯಾ ಕೊಟ್ಟಿರೋದು ಅದಲ್ವಾ, ನಮ್ಮ ಮಾವ ನನ್ನ ಮೊಮ್ಮಗಳು ಐಡಿಯಾ ಕೊಟ್ಟಿದ್ದು, ನನ್ನ ಸೊಸೆ ಮಾಡಿದ್ದು ಅಂತ ಹೇಳಿದ್ರಂತೆ. ಸೊ ಅಲ್ಲಿಗೆ ನಾವು ಮಾಡಿದಂಥ ಡೆಕೋರೇಷನ್ ನಮಗೆ ತುಂಬಾ ಇಷ್ಟ ಆಯಿತು. ಸೊ ಯಾರನ್ನ ಇಬ್ಬರು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಅದೇ ಒಂದು ಖುಷಿ ಅಲ್ವಾ. ಸೊ ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಸೊ ಅದಕ್ಕಿಂತ ಇನ್ನೇನು ಬೇಕು, ನನಗಂತೂ ಫುಲ್ ಖುಷಿಯಾಗಿತ್ತು. ಇಲ್ಲಿ ನಾವು ಒಂದು ಕಡೆ ಡೆಕೋರೇಷನ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಪ್ರಸಾದ ಎಲ್ಲ ರೆಡಿ ಆಗ್ತಾಯಿತ್ತು. 11 ಗಂಟೆ ಮೇಲೆ ಪ್ರಸಾದ ಕೊಡ್ತೀರಿ ಅಂತ ಹೇಳಿದರು. ನಾವು ಈ ಸತಿ ವೆಜಿಟೇಬಲ್ ಪಲಾವ್, ಮೊಸರನ್ನ ಮತ್ತು ಕೇಸರಿಬಾತ್ ಮಾಡಿಸಿದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಇದೇ ನಮ್ಮ ಫೈನಲ್ ಡೆಕೋರೇಷನ್ ನಮ್ಮ ಆಂಜನೇಯಗೆ. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.